ಎಲ್ಲರಿಗೂ ನಮಸ್ಕಾರ. ಲಾರಿ ಡ್ರೈವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಎದ್ದು ನಾನು 6 ಗಂಟೆಗೆ ಒಂದು ಲೋಡು ಕೋರಮಂಗಲ ಹೋಗಿದ್ದೆ. ಕೋರಮಂಗಲ ಹೋಗಿ ನಾಷ್ಟ ಮಾಡಿಕೊಂಡು ಅಲ್ಲಿ ಅನ್ಲೋಡ್ ಮಾಡಿ ಮತ್ತೆ ವಾಪಸ್ ಬಂದು 2ನೇ ಲೋಡು ನಾನು ನೀಲಸಂದ್ರ ಹೋಗಿದ್ದೆ. ಇವಾಗ ಇನ್ನೊಬ್ಬರು ಮೇಸ್ತ್ರಿ ಫೋನ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಅರ್ಧ ಲೋಡು ಬಟಾಣಿ, ಅರ್ಧ ಲೋಡು ಎಮ್ಸಂಡ್ ತುಂಬಬೇಕು ವೀಕ್ಷಕರೇ. ಅರ್ಧ ಲೋಡ್ ಎಮ್ಸಂಡು, ಅರ್ಧ ಲೋಡು 20 mm ರೈಟ್ರೆ ನೋಡಿ. ಅವರು ನಮ್ಮ ರೈಟ್ರು. ಸವಿ ಈಗ ಅರ್ಧ ಲೋಡ್ ಹಾಕೋಣ ಬನ್ನಿ. ಅರ್ಧ ಲೋಡು ಹಾಕೋದು ಅಂದರೆ ಸ್ವಲ್ಪ ಹಿಂಸೆನೇ, ಆದರೂ ವಿಧಿ ಇಲ್ಲಲ್ಲ, ಏನು ಮಾಡೋದು, ಹಾಕಲೇಬೇಕು. ಅರ್ಧ ಲೋಡು ಎಮ್ಸಂಡು, ಅರ್ಧ ಲೋಡು ಪೀಸಂಡು. ಇವರೇ ನಮ್ಮ JCB ಆಪ್ರೇಟರ್ ಧನಂಜಯ್ ಕುಮಾರ್. ಬಿಸಿಲು ಟೈಮು ವೀಕ್ಷಕರೇ ಸ್ವಲ್ಪ ತ್ಯಾವ ಇರೋದು ಹಾಕ್ಕೊಬೇಕು, ಯಾಕಂದರೆ ಇಲ್ಲಿ ನನಗೆ ಧೂಳು ಬರುತ್ತೆ. ಧೂಳು ಬಂದರೆ ಸ್ವಲ್ಪ ಅನ್ಲೋಡ್ ಮಾಡುವಾಗಲೂ ಸ್ವಲ್ಪ ತೊಂದರೆ ಆಗುತ್ತೆ, ದಾರಿಲಿ ಹೋಗುವಾಗಲೂ ಸ್ವಲ್ಪ ಧೂಳು ಬರುತ್ತೆ. ಇವಾಗ ಸ್ವಲ್ಪ ಎಳಿಬೇಕು, ಇಲ್ಲಾಂದರೆ ಜಾಸ್ತಿ ಆಗುತ್ತೆ, ಇಲ್ಲ ಸೈಡಲ್ಲಿ ಬೀಳ್ತಾ ಇರುತ್ತೆ. ನೋಡಿ ಏನೇನು ಕೆಲಸ ಮಾಡಬೇಕು, JCB ಇದ್ರೂ ನಾವು ಮನುಷ್ಯರಾಗಿ ಕೆಲಸ ಮಾಡಲೇಬೇಕು ವೀಕ್ಷಕರೇ. ಈಗ 20 mm ಹಾಕಬೇಕು ನೋಡಿ. ಅದೇ 20 mm VSI ಹಾಕ್ಬಿಡೋಣ. ಆಹಾ, ನೋಡಿ ವೀಕ್ಷಕರೇ ಎಷ್ಟೊಂದು ಧೂಳು ಬರ್ತಾ ಇದೆ. ಧೂಳು ನೋಡಿ ಯಾವ ಥರ ಬರ್ತಾ ಇದೆ. ಹಂಗೆ ರಿವರ್ಸ್ ಬಿಡು, ನೀರು ಬಿಡೋಣ. JCB ಲೋಡ್ ಹಾಕಿದ್ರು ನಾವು ಶನಿಕೆನಲ್ಲಿ ಕೆಲಸ ಮಾಡಲೇಬೇಕು. ಶನಿಕೆನಲ್ಲಿ ಮಟ್ಟ ಮಾಡಿದ್ರೆ ಅದು ಲೆವೆಲ್ ಬರೋದು ವೀಕ್ಷಕರೇ. ನೀರು ಈ ಬಿಸಿಲಿಗೆ ಧೂಳು ಹೆಂಗೆ ಬರ್ತೈತೆ ಅಂತ ನೋಡಿದ್ರಲ್ಲ, ಅದಕ್ಕೋಸ್ಕರ ಧೂಳು ಬರದೇ ಇರಲಿ ಅಂತ ಅಂದ್ಬಿಟ್ಟು ನೀರು ಹಾಕಲೇಬೇಕು. ಯಾಕಂದರೆ ನೀರು ಹಾಕಿಲ್ಲ ಅಂತಂದರೆ ಅನ್ಲೋಡ್ ಜಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಜನಗಳು ಗಲಾಟೆ ಮಾಡ್ತಾರೆ. ನೋಡಿ ನೀರು ಹಾಕ್ಬಿಟ್ರೆ ಯಾವ ಪ್ರಾಬ್ಲಮ್ ಇರಲ್ಲ, ಯಾರು ಕೇಳಲ್ಲ. ಬದುಕಿದ್ದು ಜಟಕ ಬಂಡಿ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಜಲ್ಲಿಗೆ ಮಾತ್ರ ನೀರು ಬಿಡೋದಲ್ಲ, ಸ್ವಲ್ಪ ಗಾಡಿಗೂ ನೀರು ಹೊಡೆದು ಬಿಡೋಣ. ಯಾಕೆಂದರೆ JCB ಹಾಕೋವಾಗ ಗಾಡಿ ಮೇಲೆ ಎಲ್ಲ ಬಿದ್ದಿರ್ತದೆ ವೀಕ್ಷಕರೇ. ಬನ್ನಿ, ಗಾಡಿ ಮೇಲೆಲ್ಲ ನೀರು ಬಿದ್ದಿರುತ್ತೆ, ಗ್ಲಾಸ್ ಮೇಲೆಲ್ಲ ಬಿದ್ದಿರ್ತದೆ. ಇದೆಲ್ಲ ಬಿಟ್ಬಿಟ್ಟ ಅಂದರೆ ಯಾವ್ದು ಉಳಿದಿಲ್ಲ. ಯಾಕಂದರೆ ಲೋಡ್ ಹಾಕುವಾಗ ಹಾಕಿದ ಧೂಳು ಮಾತ್ರ ಬರಲ್ಲ ಅಂತ ತಿಳ್ಕೊಬೇಡಿ ವೀಕ್ಷಕರೇ. ಈ ಬಾಡಿ ಮೇಲೆ ಇರ್ತದೆ, ಇದೇ ಫಸ್ಟ್ ಬರೋದು ಜಲ್ಲಿ ಧೂಳು. ಒಡ ಹುಟ್ಟಿದವರು ಸಿನಿಮಾ ನೋಡಿದಲ್ಲ, ಆ ರೀತಿ ನಾವು ಒಡ ಹುಟ್ಟಿದವ್ರ ಥರ ನೋಡಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ ಸ್ನೇಹಿತರೆ. ನಿಜವಾಗ್ಲೂ ಐ ಆಮ್ ಹ್ಯಾಪಿ, ತುಂಬ ಸಂತೋಷ ಆಗುತ್ತೆ ಇವ್ರನ್ನ ನೋಡಿದ್ರೆ. ನೋಡಿ ಈ ಕಡೆ ಇಂಥ ಫ್ರೆಂಡ್ಸ್ ಸಿಕ್ಕಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಅಣ್ಣ ನೀವೇನು ಕೆಲಸ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ ಸಪೋರ್ಟ್ ಮಾಡ್ತಾರೆ. ನೋಡಿ ಇವಾಗ ಅವ್ರನ್ನೇ ಹತ್ತಿ ಟಾರ್ಪೆಲ್ಲ ಕಟ್ಟಿಲ್ವಾ, ಎಲ್ಲ ನೀವೇ ನೋಡ್ತೀರಲ್ಲ ವೀಕ್ಷಕರೇ. ತುಂಬ ಒಳ್ಳೆ ಹುಡುಗ, ಈ ರೀತಿ ಇರಬೇಕು ಫ್ರೆಂಡ್ಶಿಪ್ ಅಂದರೆ. ಓ ಗೆಳೆಯ, ಜೀವದ ಗೆಳೆಯ, ನಿಂಗೆ ಶಾನ ಪ್ರೀತಿ ಕಣೋ. ಸರಿ, ನೀನು ಹೋಗಿ ಊಟ ಮಾಡು. ಊಟ ಮಾಡಿ ಲೋಡ್ ಗಿರಾಕಿದೆ. ನಾನು ಹೋಗಿ ಊಟ ಅನ್ಲೋಡ್ ಮಾಡಿ ಆಮೇಲೆ ನಂತರ ಊಟ ಮಾಡ್ತೀನಿ. ಸರಿ, ಹೋಗ್ಬಿಟ್ಟು ಸರಿ. ಇವಾಗ ಹೊರಡೋಣ, ಹೋಗಿ ಅನ್ಲೋಡ್ ಮಾಡೋಣ ಫಸ್ಟು. ಬನ್ನಿ. ಸಿದ್ದಾಪುರ ಹೋಗಿ ಅನ್ಲೋಡ್ ಮಾಡ್ಕೊಂಬರೋಷ್ಟೊಳಗಡೆ ತುಂಬ ಕಷ್ಟ, ಯಾಕಂದರೆ ಅದು ಏರಿಯಾ ಚಿಕ್ಕದು. ಅನ್ಲೋಡ್ ಜಾಗ ಬಂದು ನೋಡಿ, ಎಂಥ ಜಾಗ ಇದು. ಇವತ್ತೇನೋ ನನ್ನ ಪುಣ್ಯ, ಎಲ್ಲ ಖಾಲಿ ಇದೆ ರೋಡು. ಇಲ್ಲ ಅಂದರೆ ಒಂದು ಟೆಂಪೋ, ಒಂದು ಲಾರಿ, ಒಂದು ಆಟೋ, ಒಂದು 5-6 ಆಟೋಗಳು ನೋಡಿ. 2 ವೀಲರ್ ಎಲ್ಲ ಊಟದ ಟೈಮ್ ಇದು, ಅದಕ್ಕೆ ಸ್ವಲ್ಪ ಕಮ್ಮಿ ಇದೆ. ಆದ್ರೂ ನೋಡಿ ಹಂಗೆ ಸ್ವಲ್ಪ
ಟೀ ಮಾತ್ರ ಸೂಪರಾಗಿ ಮಾಡ್ತಾರೆ, ಒಳ್ಳೆ ಟೀ ಚೆನ್ನಾಗಿದೆ ಕುಡಿಯೋದಕ್ಕೆ. ಕೆಲಸ ಮುಗೀತು, ಲಾಸ್ಟ್ ಲೋಡ್ ಅನ್ಲೋಡ್ ಆಯಿತು. ಊಟ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಇವಾಗಾದರೂ ಊಟ ಮಾಡೋಣ ಬೇಗ ಹೋಗಿ ಅಂತ ನೋಡಿದ್ರೆ ಇಲ್ಲಿ ಸ್ಕೂಲ್ ಟೈಮು, ಟ್ರಾಫಿಕ್ ಜಾಮು. ಇನ್ನೂ ಒಂದು ಅರ್ಧ ಗಂಟೆ ನಮಗೆ ಊಟ ಮಾಡೋಕ್ಕೆ ಟೈಮ್ ಸಿಕ್ಕೋಲ್ಲ, ಆಗಲ್ಲ ನೋಡಿ. ಜಾಮು ಹೋಗೋಷ್ಟೊಳಗಡೆ ಆಗ್ಬಿಡ್ತಾ ಟೈಮು. 3 ಲೋಡ್ ಹೊಡೆದು ಸುಸ್ತಾಯಿತು, ಊಟನೂ ಸುಧಾ ಮಾಡೋಕ್ಕಾಗಲಿಲ್ಲ ಇವತ್ತು. ಇವಾಗ ಮನೆಗೆ ಹೋಗಿ ಊಟ ಮಾಡಬೇಕು. ಅದಕ್ಕೆ ಕೆಲಸ ಮಾಡಿ ಸುಸ್ತಾಗಿದ್ದೀನಿ. ಆದರೆ ಇನ್ನೂ ಒಂದು ಕೆಲಸ ಇದೆ, ಮುಖ್ಯವಾದ ವಿಷಯ ಕೆಲಸ. ಅದು ಯಾವುದು ಅಂತ ಹೇಳಿ ನೋಡೋಣ. ನನ್ನ ಮೊಮ್ಮಗಳನ್ನ ಕರ್ಕೊಂಬರೋದು ಸ್ಕೂಲ್ ಹತ್ರ ಹೋಗಿ. ಅದಕ್ಕೋಸ್ಕರ ಈ ವಿಡಿಯೋನ ಇವತ್ತು ಇಲ್ಲಿಗೆ ಕ್ಲೋಸ್ ಮಾಡಿ ನನ್ನ ಮೊಮ್ಮಗಳು ಕರ್ಕೊಂಬರೋಕ್ಕೆ ಹೊರಡ್ತೀನಿ ವೀಕ್ಷಕರೇ. ಬಾಯ್ ಸ್ನೇಹಿತರೆ, ಟಾಟಾ, ಸಿ ಯು, ಬಾಯ್.